ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತು ನಾನು ಹೋಮ್ ಮೇಡ್ ಸೆರ್ಲಾಕ್ಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ರೈಸ್ ಸೆರ್ಲಾಕ್ಸ್ನ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಡಲೆಬೇಳೆನ ತೊಗೊಂಡಿದ್ದೀನಿ, ಹಾಗೆಯೇ ಹೆಸರು ಬೇಳೆನ ತೊಗೊಂಡಿದ್ದೀನಿ, ಹಾಗೆಯೇ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ತೊಗರಿ ಬೇಳೆನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಹೆಸರು ಕಾಳು ಮತ್ತು ಇದು ಮಸೂರ್ ದಾಲ್ ಅಂತ ಬೇಳೆ ಅಂಗಡಿಲೇ ಸಿಗುತ್ತೆ, ಇದನ್ನು ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ರೈಸ್ನ ತೊಗೊಂಡಿದ್ದೀನಿ. ನೋಡ್ತೀರಲ್ಲ, ಇಷ್ಟನ್ನ ತೊಗೊಂಡಿದ್ದೀನಿ. ತೊಳ್ಕೊಬೇಕು. ಯಾವ ಥರ ತೊಳೆದು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತೀರಲ್ವ, ಇಷ್ಟನ್ನ ತೊಗೊಂಡಿದ್ದಾದಮೇಲೆ ನೋಡ್ತಿದ್ರಲ್ವ, ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ತೊಳ್ಕೊಬೇಕು. 1-2 ಟೈಮ್ಸ್ ತೊಳ್ಕೊಳ್ಳಿ ಚೆನ್ನಾಗಿ. ನಾನೊಂದು 2 ಟೈಮ್ಸ್ ತೊಳ್ಕೊತೀನಿ. ಇವಾಗ ಒಂದ್ಸಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ನೀರೆಲ್ಲ ತೆಗೆದು ಮತ್ತೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನೊಂದ್ಸಲ. ನೋಡ್ತಿರಲ್ವ, ಇವಾಗ ಅಷ್ಟು ಗಲೀಜೇನೂ ಇಲ್ಲ. ಇದನ್ನು ಚೆನ್ನಾಗಿ ತೊಳೆದಿದ್ದಾದಮೇಲೆ ನೀರೆಲ್ಲ ತೆಗೆದು ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಂದು 2 ಡೇಸ್ ಡ್ರೈ ಆಗೋಕ್ಕೆ ಬಿಡಬೇಕು. ನೋಡ್ತಿರಲ್ವ, ಒಂದು 2 ಡೇಸ್ ಚೆನ್ನಾಗಿ ಒಣಗಿಸಿದಾದಮೇಲೆ ಪೌಡರ್ ಮಾಡ್ಕೋಬೇಕು. ನಾನು ಚೆನ್ನಾಗಿ ಒಣಗಿಸಿದಾದಮೇಲೆ ಎತ್ತಿಟ್ಕೊಂಡಿರೋಂಥದ್ದು ಇದು. ನೋಡ್ತಿದ್ರಲ್ವ, ಫುಲ್ ಚೆನ್ನಾಗಿ ಡ್ರೈ ಆಗಿದೆ. ಫಸ್ಟು ಸ್ವಲ್ಪನೇ ಪೌಡರ್ ಮಾಡ್ಕೊಳ್ಳಿ, ಯಾಕಂದರೆ ಮಕ್ಕಳು ತಿಂದಾದ್ಮೇಲೆ ಬೇಕಿದ್ದರೆ ಸ್ವಲ್ಪ ಪೌಡರ್ ಮಾಡ್ಕೋಬೋದು. ನೋಡ್ತಿದ್ರಲ್ವ, ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಯಾಕಂದರೆ ಚೆನ್ನಾಗಿ ಹುರಿಲಿಲ್ಲ ಅಂತ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ. ಸೊ ಅದರಿಂದ ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಬರಬಾರ್ದು. ಸೊ ಆ ಥರ ಚೆನ್ನಾಗಿ ಹುರ್ಕೊಳ್ಳಿ. ಇನ್ನೂ ಹೆಚ್ಚಿನ ಸಾಲಿಡ್ ಫುಡ್ ರೆಸಿಪೀಸ್ ಏನಾದರೂ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಥರ ರೆಸಿಪೀಸ್ ಬೇಕಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮಕ್ಕಳಿಗೆ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗಲ್ಲ ಇದರಿಂದ. ಸೊ ನೋಡ್ತಿದ್ರಲ್ವ, ಫುಲ್ ಹುರ್ಕೊಂಡಿದ್ದಾಯಿತು. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಈ ಥರ ಬೇಗ ಪೌಡರ್ ಆಗುತ್ತೆ. ನಾನು ಮಿಕ್ಸಿಲೇ ಪೌಡರ್ ಮಾಡ್ಕೊಂಡಿರೋದು. ನೋಡ್ತಿದ್ರಲ್ವ, ಎಷ್ಟು ಸಣ್ಣದಾಗಿ ಪೌಡರ್ ಆಗಿದೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎತ್ತಿ ಇಟ್ಕೊತೀನಿ ಒಂದು ಬಾಕ್ಸಿಗೆ. ನೋಡ್ತಿದ್ರಲ್ವ, ಇದನ್ನು ಇಲ್ಲಿ ಜಾಲರಿ ಥರ ಬರುತ್ತಲ್ಲ, ಇದರಲ್ಲಿ ಚೆನ್ನಾಗಿ ಸೋಸ್ಕೊಂಡು ಅದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಕ್ಲೀನಾಗಿ ಎತ್ತಿಟ್ಕೊಂಡ್ರೆ ತುಂಬ ದಿನ ಸ್ಟೋರ್ ಮಾಡ್ಕೊಬೋದು. 1 ಮಂತ್ 2 ಮಂತ್ಸ್ವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು. ಇವಾಗ ಕ್ಲೀನ್ ಮಾಡಿರೋಂಥ ಪೌಡರ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈ ಪೌಡರ್ನ ಯೂಸ್ ಮಾಡಿ ಯಾವ ಥರ ಪಾಪಿಗೆ ಸರಿ ಮಾಡಿ ತಿನ್ನಿಸೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಗ್ಲಾಸ್ ಹಾಲನ್ನ ಹಾಕ್ತಾಯಿದ್ದೀನಿ, ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಕೂಡ ಹಾಕಿದ್ದೀನಿ. ಇವಾಗ ಪೌಡರ್ ಮಾಡ್ಕೊಂಡಿರೋಂಥ ಹೋಮ್ ಮೇಡ್ ಸೆರ್ಲಾಕ್ಸ್ನ 1 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿ. ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಬೆಲ್ಲ ಅಥವಾ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಮಾರ್ಕೆಟಲ್ಲಿ ತರುವಂಥ ಸೆರ್ಲಾಕ್ಸು ತುಂಬ ಸ್ವೀಟ್ ಇರುತ್ತೆ, ಬಟ್ ನಾವು ಮನೆಯಲ್ಲಿ ಮಾಡೋವಂಥ ಸೆರ್ಲಾಕ್ಸ್ ಯಾವುದೇ ಥರ ಸ್ವೀಟ್ ಇರಲ್ಲ. ಅದರಿಂದ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಸ್ವೀಟ್ನೆಸ್ ಜಾಸ್ತಿ ಇರಲ್ಲ. ಈ ಥರ ಸ್ವಲ್ಪ ಬೇಯಿಸಿದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇದನ್ನು ಮಕ್ಕಳಿಗೆ ಬೆಳಿಗ್ಗೆ ಅಥವಾ ನೈಟ್ 1 ಟೈಮ್ ತಿನ್ನಿಸೋದ್ರಿಂದ ಮಕ್ಕಳ ವೇಟ್ ಗೇನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ. ಇನ್ನು ಹೆಚ್ಚಿನ ಮಕ್ಕಳ ವೇಟ್ ಗೇನ್ ಸಾಲಿಡ್ ಫುಡ್ ರೆಸಿಪೀಸ್ ಬೇಕಿದ್ರೆ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.